ಆಗ್ತಾ ಇದೆ. ಇದರ ಜೊತೆಗೆ ಈ ವಿಚಾರವಾಗಿ ನಾವು ಮಂಡ್ಯ ಡಿ ಸಾಹೇಬರನ್ನ ಭೇಟಿ ಮಾಡಿ ಖುದ್ದಾಗಿ ಅವ್ರನ್ನ ಮೌಖಿಕವಾಗಿ ಅವರಿಗೆಲ್ಲ ವಿಚಾರವನ್ನು ತಿಳಿಸಿದ್ರು ಕೂಡ ಅವ್ರು ಇದುವರೆಗೂ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಈ ವಿಚಾರದ ಕ್ರಮ ತಗೋತಾ ಇಲ್ಲ ಅಂದರೆ ಮಂಡ್ಯ ಡಿ.ಡಿ.ಅವರು ಕೂಡ ಈ ವ್ಯವಹಾರಗಳಲ್ಲಿ ಶಾಮೀಲಾಗಿರ್ಬೋದು ಅಂತೇಳಿ ನಮಗೆ ಅನುಮಾನಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅಂತೇಳಿ ನಮ್ಮ ರಕ್ಷಣಾ ವೇದಿಕೆಯ ಇಡೀ ತಾಲೂಕು ಘಟಕದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರವಾಗಿ ಎಲ್ಲರ ಪರವಾಗಿ ನಾವು ಇದನ್ನು ನಾವೆಲ್ಲರೂ ನಿಂತು ಈ ಹೋರಾಟನ ಮಾಡ್ತಾ ಇದ್ದೀವಿ. ಮತ್ತೆ ಇವರು ಕೆಲಸ ಮಾಡ್ತಾರಲ್ಲ ಕ್ಲೀನಿಂಗ್ ಮಾಡಿ ಅವರು ಸರಬರಾಜು ಮಾಡ್ತಾರೆ. ಆಮೇಲೆ ಜೊತೆಗೆ ಇವರು ಪ್ರಮಾಣದಲ್ಲಿ ಕೊಡಬೇಕಲ್ಲ ಸರ್ ಅವ್ರಿಗೆ. ಈಗೇನು ಮಾಡಿ ತೂಕದಲ್ಲಿ 1 kg ಕೊಡೋದಕ್ಕೆ 950 kg ಕೊಡೋದು ಹಿಂಗೆಲ್ಲ ಮಾಡಿ ಅದನ್ನು ಕಟ್ಟಿ ಇವರು ಸಾಗಿಸುವಂಥದ್ದು ಕೂಡ ಆಗಿದೆ. ಅದಕ್ಕೆ ಇವರು ಫೋಟೋಸ್ ಕೂಡ ನಮ್ಮ ಹತ್ರ ಇದಾಗಿದೆ ಸರ್ ಅದು. ಆಮೇಲೆ ಇದ್ರ ಬಗ್ಗೆ ಏನಾಗಿದೆ ಅಂದರೆ ಮಂಡ್ಯ ಡಿ.ಡಿ.ಅವ್ರಿಗೂ ಕೂಡ ನಾನು ಮೌಖಿಕವಾಗಿ ಕೂಡ ಹೋಗಿ ಖುದ್ದು ಭೇಟಿ ಮಾಡಿ ಹೇಳಿದ್ದೀವಿ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಏನೂ ಕ್ರಮ ತಗೊಂಡಿಲ್ಲ. ಬಟ್ ಇದರಲ್ಲಿ ಮಂಡ್ಯ ಡಿ.ಡಿ.ಅವರು ಕೂಡ ಶಾಮೀಲಾದವರು ಅಂತ ಹೇಳೋದು ನಮಗೆ ಸುದ್ದಿ ಹರಡೈತೆ ಸರ್. ಅದಕ್ಕೆ ದಯಮಾಡಿ ಸರ್ ತಾವು ಇವತ್ತೇ ಕೂಡ ಬೋರ್ಡಲ್ಲಿ ನೀವು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗಳ ಪದಾಧಿಕಾರಿಗಳು ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸರಬರಾಜಾಗಿದ್ದಾರೆ. ಇದನ್ನು ಫುಡ್ಗೆ ಸಂಬಂಧಪಟ್ಟಂಥ ಅವನ್ನ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಿತಿ ಅವ್ರ ಜೊತೆ ಡಿಸ್ಕಷನ್ ಮಾಡೋದು ಇದಕ್ಕೇನು ಕ್ರಮ ವಹಿಸಬೇಕು ಅಂತ ವಹಿಸ್ತೀವಿ. MSPDC ಪೌಷ್ಟಿಕಾಂಶ ಇದ್ರ ಬಗ್ಗೆ ನಾನು MSPDC ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳಿಗಾಗಿ ಸರಬರಾಜು ಮಾಡ್ತಿರುವಂಥ ಅಕ್ಕಿ ಮತ್ತು ಗೋಧಿ ಸುಮಾರು ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ 5 ರಿಂದ 10 ಟನ್ನು ಅಕ್ಕಿ ಅವ್ಯವಹಾರ ಆಗಿದೆ ಅಂತೇಳಿ ಕಂಡು ಬಂದೈತೆ. ಅನುಮಾನಾಸ್ಪದವಾಗಿದೆ ಅದು. ಮತ್ತು ಅಲ್ಲಿ ಈಗೇನು MSPDC ಪೌಷ್ಟಿಕ ಆಹಾರ ಕೇಂದ್ರದಲ್ಲಿ ಏನಾಗ್ತಿದೆ ಅವರು ಟೆಂಡರ್ದಾರ ಏನು ತಗೊಂಡು ಟೆಂಡರ್ನ ಬೇರೆ ಬೇಳೆ ಮತ್ತು ಪ್ರತಿ ಇನ್ನಿತರ ಸಾಮಗ್ರಿಗಳನ್ನು ಸರಬರಾಜು ಮಾಡ್ತಾನೆ. ಅದು ಗುಣಮಟ್ಟದ ಸಾಮಗ್ರಿಗಳನ್ನ ಸರಬರಾಜು ಮಾಡ್ತಾ ಇಲ್ಲ ಅನ್ನೋದು ಅದೊಂದು ಆಗಿದೆ ಸಮಸ್ಯೆ. ಇದ್ರ ಜೊತೆಗೆ ಇವರು ಕ್ಲೀನಿಂಗ್ ಮಾಡಿ ಮೇಂಟೆನೆನ್ಸ್ ಕಳಿಸ್ಕೊಡ್ತಾ ಇದ್ದಾರೆ ಸರ್ ಅಲ್ಲಿ ನೌಕರರು. ಅದು ಕ್ಲೀನಿಂಗು ಮೇಂಟೆನೆನ್ಸ್ ನೀಟಾಗಿ ಬರ್ತಾ ಇಲ್ಲ. ಈಗ ಆಲ್ರೆಡಿ ಮಾನಸಮುದ್ರ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಅದ್ರ ಬಗ್ಗೆ ಗಲಾಟೆಯಾಗೆಲ್ಲ ಇದಾಗಿ ಅದ ಸಮಸ್ಯೆ ಆಗಿದೆ ಸರ್. ಮತ್ತು ಇವರು ಪ್ಯಾಕೆಟ್ನ ಪ್ರಮಾಣ ಏನಿದೆ ಕೆಜಿಗೆ 50 ಗ್ರಾಮು ಅಥವಾ 25 ಗ್ರಾಮ್ ಕೂಡ ಕಮ್ಮಿ ಮಾಡಿ ಪ್ಯಾಕೆಟ್ ಸರಬರಾಜು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಾಗಿದೆ ಅಲ್ಲಿ ನೌಕರರು ಅಂತ ಹೇಳೋದು ಮೇಲಧಿಕಾರಿಗಳಿಗೂ ಕೂಡ ಅವರೆಲ್ಲ ಶಾಮೀಲಾಗಿದ್ದಾರೆ. ನಿಜ ಇದು ಯಾಕೆಂದರೆ ಗುಣಮಟ್ಟ ಅಂತ ಹೇಳಿದ್ರೆ ನಾವೆಲ್ಲರೂ ಅಡುಗೆ ಮಾಡಬೇಕಾದ್ರೆ ಒಂದು ಮಾರ್ಕ್ ಬರ್ತದೆ, ರೋಡ್ ಮಾರ್ಕ್ ಗ್ರೀನ್. ಆ ಥರ ಇದ್ದರೆ ಮಾತ್ರ ಫುಡ್ಡಲ್ಲಿ ಯಾವುದೇ ಬೆರಕೆ ಆಗಿಲ್ಲ, ತುಂಬ ಆಹಾರಕ್ಕೆ ಸೇವನೆ ಮಾಡ್ಬೋದು ಇರ್ತದೆ ಅಂಥ ಒಂದು ಮಾದರಿನ ಮಾಡೋದಕ್ಕೆ ಕ್ರಮ ವಹಿಸಬೇಕಾದ್ರೆ ವಹಿಸೋದು. ನೆಕ್ಸ್ಟ್ ಕೇಂದ್ರದ ಪ್ಯಾಕೆಟ್ ಆಹಾರ ಪದಾರ್ಥ ತೂಕದ ಪ್ರಮಾಣ ಈಗ ಇದು ಮೈನ್ಸ್ ಆ್ಯಂಡ್ ಮೇನ್ ಇದೆಯಲ್ಲ ಮೆಟ್ರಾನಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿ ಎಲ್ಲ ಏನು ಕೇಂದ್ರಗಳಿರ್ತೋ ಅಲ್ಲಿ ತೂಕ ಏನಿದೆ ಅಂತೇಳಿ ಅದ್ರ ಬಗ್ಗೆ ಪತ್ರ ವ್ಯವಹಾರ ಮಾಡೋದ್ರ ಮುಖಾಂತರ ನಾವು ಹತ್ರ ಡಿಸ್ಕಷನ್ ಮಾಡ್ತೀವಿ. ಚೀಲದಲ್ಲಿ ಪದಾರ್ಥಗಳನ್ನ ತುಂಬಿಕೊಂಡು ಹೋಗೋ ಭಾವಚಿತ್ರ ಮನೆ ಕೆಲಸ ಅಂದರೆ ಸ್ಟೋರ್ ರೂಮಲ್ಲಿ ಮಾಡುವಾಗ ಮೊದಲು ಉಪನಿರ್ದೇಶಕರು ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾವಚಿತ್ರ ತೋರಿಸಿ ಹೋಗೋದಕ್ಕೆ ಎಲ್ಲ ತೋರಿಸಿ ಹೋಗ್ತಾಯಿದ್ರೆ ಅವ್ರನ್ನ ಅವ್ರ ಜೊತೆ ಇನ್ನೊಂದ್ಸಲ ಡಿಸ್ಕಷನ್ ಮಾಡಿಬಿಟ್ಟು ನಮಗೆ ಪತ್ರ ವ್ಯವಹಾರ ಮಾಡಿ ನಿಮಗೇನು ಒಳ್ಳೆ ಯಾಕೆ ನಿಮಗೆ ಅಂತಲ್ಲ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ಮಕ್ಕಳು ಒಳ್ಳೆ ಆಹಾರವನ್ನು ಸೇವನೆ ಮಾಡಿದ್ರೆ ಮುಂದೆ ಅವರು ಸದೃಢ ವ್ಯಕ್ತಿಗಳಾಗ್ತಾರೆ. ಇಲ್ಲಾಂದರೆ ಅವರು ಕೂಡ ಅನಾರೋಗ್ಯ ಪೀಡಿತರಾಗಿ ಸಮಸ್ಯೆ ಆಗ್ತದೆ. ಅದು ಆಗದೇ ರೀತಿಯಲ್ಲಿ ನಾವು ತಾಲೂಕು ಆಡಳಿತ ಮತ್ತು ತಾಲೂಕು ಯಾವ ಕ್ರಮ ಅದನ್ನು